ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಮಾಡಬಾರ್ದಿತ್ತು ಅಂತ ಏನಾದ್ರು ನಿಮಗೆ ಗಿಲ್ಟಿ ಫೀಲ್ ಇದೆಯಾ ಸರ್? ಆ ಥರ ಮೊನ್ನೆ ಒಂದು ಕುಂಭ ಸಂಭವಲು ಹೇಳಿದ್ರು, ಸರ್ ಹಿಂಗಿದೆ ಕ್ಯಾರೆಕ್ಟ್ರು, ಕತೆ ಬೇಡ ಪಾಪ ಅವರೆಲ್ಲ ಕಷ್ಟಪಟ್ಟು ಮಾಡ್ಕೊಂಡು ಹಿಂಗಿದೆ ಇದು ಇವೆಲ್ಲ ಓಕೆನೆ ನೋಡಿ ಸರ್ ನಂಗೆ ಯಾಕೊಂದು ಚೂರು ಅಂದೆ. ಸರ್ ಬೇರೆ ಏನು ಮಾಡೋಣ ಹೇಳಿ ಸರ್ ಅಂತ. ಎಲ್ಲ ವಿಲನ್ನೇ ತೋರಿಸೋದು ಸಾಕಾಗೋಗ್ಬಿಟ್ಟಿದೆ ಕಣ. ಮಾಡ್ತೀನಿ ಯಾವ ಮ್ಯಾಕ್ಸಿಮಮ್ ಎಷ್ಟೇ ಇದ್ರು ಮಾಡ್ತೀನಿ. ಏನೋ ಚೇಂಜ್ ಅವ್ರು ಕೊಡ್ರಯ್ಯ, ಜನ ನೋಡೋರ್ಗು ಓ ಹಿಂಗೂ ಮಾಡ್ತಾನೆ ಅನ್ನೋ ಥರ ಒಂದು ಏನು ಟಕ್ಕದ ಫುಲ್ ಚೇಂಜೇ ಮಾಡಿಬಿಟ್ರಲ್ಲ. ಅಂದರೆ ಫಸ್ಟ್ ಕೆಟ್ಟವನಾಗಿರ್ತೀನಿ, ಆಮೇಲೆ ರಿಯಲೈಸ್ ಆಗಿಬಿಟ್ಟು ತುಂಬ ಒಳ್ಳೆಯವನಾಗ್ಬಿಟ್ಟು ಹೀರೋಗಳ ಜೊತೆ ಸೇರ್ಬಿಡ್ತೀನಿ. ಸೊ ಆ ಥರ ಚೇಂಜಸ್ ಕೇಳೋದ್ರೆ ನಾವು ಹೇಳ್ಬೋದು, ಇಲ್ಲ ನಮ್ಮ ವಿಲನ್ ಕ್ಯಾರೆಕ್ಟರ್ ವಿಲನ್ನೇ ಮಾಡ್ಕೊಂಡು ಹೋಗೋದು. ಓಕೆ, ಇದು ಕಾಂಪಿಟೇಟಿವ್ ಜಗತ್ತು ಸರ್. ಅಂದರೆ ಈಗ ಯೂಟ್ಯೂಬಲ್ಲಿ ಆಗಿರ್ಬೋದು, ಶಾರ್ಟ್ ಮೂವೀಸು ಎಲ್ಲನೂ ಬರ್ತಾ ಇದೆ. ಸೊ ಇವಾಗ ಏನು ಅಂತಂದರೆ ಯುವ ಪ್ರತಿಭೆಗಳು ಕೂಡ ಹೊರ ಹೊಮ್ತಾ ಇದ್ದಾರೆ. ಏನು ಹೇಳ್ತೀರಾ? ಅಂದರೆ ತತ್ಕ್ಷಣಕ್ಕೆ ಬೆಳೆದ್ಬಿಡ್ಬೇಕು, ನಾನು ವಿಲನ್ ಆಗ್ಬಿಡ್ಬೇಕಂತ ಕನ್ಸು ಕಾಣ್ತಾರೆ. ಏನು ಸಜೆಷನ್ ಕೊಡ್ತೀರಾ ಸರ್? ಏನು ಹೇಳೋಕ್ಕಾಗತ್ತಮ್ಮ, ಅದು ಅನುಭವಿಸಿದ್ರೇ ಗೊತ್ತಾಗೋದು. ನಾವು ಹೇಳೋದು ಕೆಟ್ಟದಾಗುತ್ತೋ ಒಳ್ಳೇದಾಗುತ್ತೋ ನಮ್ಗೆ ಅನ್ಸಿದ್ದು ನಾವು ಹೇಳ್ಬಿಡ್ತೀವಿ. ಈಗ ಇದು ನಮ್ಮ ಮಗಳು ಅವ್ರ ಫ್ರೆಂಡ್ಸ್ಗಳು, ಕಾಲೇಜ್ ಫ್ರೆಂಡ್ಸ್ಗಳ ಜೊತೆ ಅವ್ರೇನೋ ಆಸೆ ಪಟ್ಕೊಂಡು ಬಂದಿದ್ರಾಗ, ಎಲ್ಲ ಸೇರ್ಕೊಂಡು ಸಿನಿಮಾ ಮಾಡಬೇಕು, ಇಷ್ಟು ಇನ್ವೆಸ್ಟ್ ಮಾಡಬೇಕು, ಅದು ಇದು ಅಂತ ಬಿಟ್ಟು ಆಸೆ ಪಟ್ಕೊಂಡು ಬಂದಿದ್ರು. ಬಂದು ಸುಮಾರು ಒಂದು 12-14 ಜನ ಬಂದಿದ್ರು. ಬಂದು ಇಲ್ಲೇ ಕೂತಿದ್ರು. ಬಂದು ಹಿಂಗೆ ಮಾಡ್ತಾ ಇದೀವಿ ಹಿಂಗೆ ಅಂದಾಗ ನನಗೆ ಅನ್ಸಿದ್ರಲ್ಲ, ಹಿಂಗಲ್ಲಪ್ಪ ಇಂಡಸ್ಟ್ರಿ ಹಿಂಗಿರುತ್ತೆ, ಈಸಿ ಅಲ್ಲ, ನಿಮ್ಗೇನೋ ಗೊತ್ತಿಲ್ಲದ್ರೆ ಸಿನಿಮಾಗಳು ಮಾಡ್ತೀರಾ, ಎಲ್ಲ ಮಾಡ್ಬಿಡ್ಬೋದು ಇಷ್ಟು ಹಾಕಿ, ಅದಾಗ ರಿಲೀಸ್ ಅನ್ನೋದು ಹಿಂಗೆ ರಿಲೀಸ್ ಅಲ್ಲಿ ತಗೊಳಕೊಂಡ್ಬಿಡ್ತೀರಾ. ಸಿನಿಮಾ ಶೂಟಿಂಗ್ ಅಷ್ಟೇ ಅಲ್ಲಪ್ಪ, ಅದಕ್ಕೆ ರೀ ರೆಕಾರ್ಡ್ ಇರುತ್ತೆ, ಡಬ್ಬಿಂಗ್ ಇರುತ್ತೆ, ಎಫೆಕ್ಟ್ ಇರುತ್ತೆ, DA ಇರ್ತದೆ, ಇಷ್ಟೆಲ್ಲ ಪ್ರೊಸೀಜರ್, ಇಷ್ಟೆಲ್ಲ ಆದ್ಮೇಲೆ ಚೆನ್ನಾಗಿ ಬಂದಿರಬೇಕು. ಅದಾದ್ಮೇಲೆ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗ್ಬೇಕು. ಡಿಸ್ಟ್ರಿಬ್ಯೂಟರ್ ಹತ್ರ ಹೋದ್ಮೇಲೆ ನೀನು ಒಂದು ಥಿಯೇಟರ್ಗೆ ರಿಲೀಸ್ ಆಗಬೇಕು ಅಂದರೆ 1 ವಾರಕ್ಕೆ 3 ಇಲ್ಲ 4 ಲಕ್ಷ ರೂಪಾಯಿ 1 ವಾರಕ್ಕೆ ಬಾಡಿಗೆ ಕಟ್ಟಬೇಕು. ಅದು ನೀವು ಸಿನಿಮಾ ರಿಲೀಸ್ ಮೊದಲೇ ಕಟ್ಟಬೇಕು. ಆಯ್ತಾ? ತುಂಬ ಇದೆ. ಮತ್ತೆ ನೀನು ಇವಾಗ ಒಂದು 10-20 ಥಿಯೇಟರ್ ರಿಲೀಸ್ ಆಗ್ಬೇಕಂದ್ರೆ ನಿಂಗೆ 60 ಲಕ್ಷ 70 ಲಕ್ಷ ಬೇಕು. ಪಬ್ಲಿಸಿಟಿ ಅದು ಇದು ಅಂದರೆ ಅದಕ್ಕೊಂದು 25-30 ಲಕ್ಷ ಬೇಕು. ಬರೀ ನಾನು ಹೇಳ್ತೇನೆ 20 ಥಿಯೇಟ್ರಿಗೆ ಅಂದರೆ ನಿಂಗೆ ಅಲ್ಲೇ 1 ಕೋಟಿ ಆಯಿತು. ನೀನು ಏನೇನೋ ಖರ್ಚು ಮಾಡಿ ಉಳಿಸಿ 89 ಲಕ್ಷಕ್ಕೆ ಸಿನಿಮಾ ಮುಗಿಸಿರ್ತೀಯ, 90 ಮುಗಿಸಿರ್ತೀಯ, ರಿಲೀಸ್ ಮಾಡೋದಕ್ಕೆ 1 ಕೋಟಿ ಬೇಕು ಬರೀ 20 ಥಿಯೇಟ್ರಿಗೆ ಅಂತ ನೀನು ರಿಲೀಸ್ ಮಾಡಿದಾಗ ಹೆಂಗೆ ಮಾಡೋಕ್ಕೆ ಸಾಧ್ಯ? ಅದು ಇವೆಲ್ಲ ಇರ್ತವೆ. ಆಮೇಲೆ ನಮ್ಮ ಮಗಳ ಹತ್ರ ಏನಂದ್ರಂತೆ, ನಾವೇನೋ ಮಾಡೋಣ ಹಂಗೆ ಮಾಡೋಣ ಅಂತ ನೋಡಿದ್ರೆ ಏನು ನಿಮ್ಮ ಡ್ಯಾಡಿ ಹಿಂಗೆ ಹೇಳಿದ್ರು ಅಂತ. ಹಂಗೆ ಆ ಥರ ಎಲ್ಲ ಇರ್ತವೆ.